ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪೋಸ್ಟ್ ಆಫೀಸ್ನಲ್ಲಿ ಖಾತೆಗಾಗಿ ಮಹಿಳೆಯರು ಮುಗಿಬಿದ್ದಿದ್ದಾರೆ. ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಡಿಜಿಟಲ್ ಖಾತೆಗಾಗಿ ಕ್ಯೂನಲ್ಲಿ ನಿಂತಿದ್ದಾರೆ. ಸುಮಾರು 15 ದಿನದಿಂದ ನಿತ್ಯ ಅಂಚೆ ಕಚೇರಿಗೆ ಬಂದು ಸರತಿ ಸಾಲಿನಲ್ಲಿ ನಿಲ್ತಾ ಇದ್ದಾರೆ. ಬೆಂಗಳೂರಿನ ಅಂಚೆ ಕಚೇರಿ ಕೇಂದ್ರ ಕಚೇರಿ ಇದೆ. ಅಲ್ಲಿನ ಸಿಬ್ಬಂದಿ ಹೈರಾಣಾಗಿದ್ದಾರೆ. INDA ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ 1 ಲಕ್ಷ ಹಣ ಮಹಿಳೆಗೆ ವರ್ಷಕ್ಕೆ ನೀಡುತ್ತೀವಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರ ಎಫೆಕ್ಟ್ ನಿಂದಾಗಿ ಖಾತೆಯನ್ನ ತೆರೆಯುವುದಕ್ಕೆ ಬಹುತೇಕ ಮುಸ್ಲಿಂ ಮಹಿಳೆಯರೇ ಬಂದು ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ಮುಂಜಾನೆ 4 ಗಂಟೆಗೆ ಟೋಕನ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಯಾವ ಅಧಿಕಾರಿಗಳು ಕೂಡ ಹೇಳಿಲ್ಲ, ನೆರೆಮನೆಯವರು ಹೇಳಿದ್ರು. ಹಾಗಾಗಿ ಖಾತೆಯನ್ನ ಮಾಡಿಸುವುದಕ್ಕೆ ಬಂದಿದ್ದೇವೆ ಅಂತ ಮಹಿಳೆಯರು ಕೂಡ ಹೇಳ್ತಾ ಇದ್ದಾರೆ. ಬಹುತೇಕ ಮುಸ್ಲಿಮರಿಂದಲೇ ಅಂಚೆ ಕಚೇರಿಗೆ ಅಲೆದಾಟ ಕೂಡ ಈಗ ಆರಂಭ ಆಗಿದೆ. INDA ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ 1 ಲಕ್ಷ ಹಣ ಮಹಿಳೆಯರಿಗೆ ಸಿಗುತ್ತೆ ಅಂತ ರಾಹುಲ್ ಗಾಂಧಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಮಹಿಳೆಯರು ಪೋಸ್ಟ್ ಆಫೀಸ್ಗೆ ಮುಗಿ ಬೀಳ್ತಾ ಇದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಮಹಿಳೆಯರ ಅಕೌಂಟ್ಗೆ ಸುಮಾರು 8,300 ರೂಪಾಯಿ ಜಮೆ ಮಾಡಲಾಗುತ್ತೆ ಅನ್ನೋ ಒಂದು ಮಾತನ್ನ ನಂಬಿ ಈ ಸದ್ಯದ ಮಟ್ಟಿಗೆ ಜನರಲ್ ಪೋಸ್ಟ್ ಆಫೀಸ್ ಕಾರ್ಪೊರೇಷನ್ ವೃತ್ತದ ಬಳಿ ಏನಿದೆ ಅಥವಾ ವಿಧಾನಸೌಧದ ಬಳಿ ಏನಿದೆ, ಇಲ್ಲಿ ಸಾವಿರಾರು ಮುಸಲ್ಮಾನ ಮಹಿಳೆಯರು ಕ್ಯೂ ಅಲ್ಲಿ ನಿಂತಿರುವಂತದ್ದು. ಇಲ್ಲಿ ವಿಶೇಷವಾದ ಅಂಶ ಏನಂದ್ರೆ, ಬೆಳಿಗ್ಗೆ 3 ಗಂಟೆಯಿಂದನೇ ಇಲ್ಲಿ ಕುಟುಂಬ ಸಮೇತರಾಗಿ ಮಕ್ಕಳನ್ನ ಹೊತ್ತು ಲೇಡೀಸ್ ಬಂದಿರುವಂತದ್ದು. ಬೆಳಿಗ್ಗೆ 6:30ಕ್ಕೆ ಇಲ್ಲಿ ಕೌಂಟರ್ಗಳನ್ನು ಓಪನ್ ಮಾಡಲಾಗುತ್ತೆ ಅಂತ ಇಲ್ಲಿನ ಸಿಬ್ಬಂದಿ ತಿಳಿಸಿರುವಂಥದ್ದು. ಆದರೆ ಈ ಸದ್ಯದ ಮಟ್ಟಿಗೆ ಕಳೆದ 1 ವಾರದಿಂದ ಈ ರೀತಿ ಏಕಾಏಕಿ ಜಮಾವಣೆ ಆಗ್ತಿದ್ದಾರೆ. ಪ್ರತಿನಿತ್ಯ 600ರಿಂದ 800 ಜನ ಇರ್ತಾ ಇದ್ರು. ಆದರೆ ಈಗ ನಿನ್ನೆ ಹಾಗೂ ಇವತ್ತು ಸುಮಾರು 1200 ಟೋಕನ್ಗಳನ್ನು ವಿತರಿಸಲಾಗಿದೆ. ಇನ್ನೂ ಕೂಡ ಜನರು ಬರುವಂತ ನಿರೀಕ್ಷೆ ಇದೆ. ಬೆಳಿಗ್ಗೆ 6:30ರಿಂದ ಸಂಜೆ 5 ಗಂಟೆವರೆಗೂ ಈ ಒಂದು ಅಕೌಂಟ್ ಓಪನಿಂಗ್ ಡ್ರೈವ್ ಅಂತ ಆಟೋಮೆಟಿಕ್ ಆಗಿ ಏನು ಕ್ರಿಯೇಟ್ ಆಗೋಗಿದೆ ಅದನ್ನ ಮುಂದುವರಿಸ್ತಾ ಇದ್ದೀವಿ. ಇಲ್ಲಿ 20 ಜನ ಸಿಬ್ಬಂದಿಯನ್ನ ಈ ಸದ್ಯದ ಮಟ್ಟಿಗೆ ಅಕೌಂಟ್ ಓಪನ್ ಮಾಡೋದಕ್ಕೆ ಸಹಕಾರಿಯಾಗಲಿ ಅಂತ ಒಂದು ತಾತ್ಕಾಲಿಕವಾದಂಥ ಒಂದು ಟೇಬಲಿನ ವ್ಯವಸ್ಥೆ ಮಾಡಿದ್ದಾರೆ. ಪೋಸ್ಟ್ ಆಫೀಸ್ ಒಳಗಡೆ ಹೆಚ್ಚಿನ ಜನರಿಗೆ ಅವಕಾಶ ಆಗೋದಿಲ್ಲ ಅಂತ ಪೋಸ್ಟ್ ಆಫೀಸ್ನ ಹಿಂಭಾಗದಲ್ಲಿ ತೆರೆದ ಜಾಗದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಹೊಂದಿರುವಂಥ ಪ್ರತಿಯೊಬ್ಬ ಮಹಿಳೆ ಕೂಡ ತಮ್ಮ ಆಧಾರ್ ಲಿಂಕ್ ಆಗಿರುವಂಥ ತಮ್ಮನ್ನ ನೀಡ್ತಿರುವಂಥದ್ದು, ಅದರ ಜೊತೆಗೆ ಹೊಸದಾದಂಥ ಅಕೌಂಟನ್ನು ಓಪನ್ ಮಾಡಿಸ್ಕೊಳ್ತಿರೋದು. ಆದರೆ ಯಾರಿಗೂ ಕೂಡ ನಿಖರವಾದ ಖಾತ್ರಿಯಾದ ಮಾಹಿತಿ ಇಲ್ಲ ಅವರ ಅಕೌಂಟಿಗೆ ಸರ್ಕಾರದಿಂದ ಹಣ ಬರುತ್ತೋ ಇಲ್ವೋ ಅಥವಾ ಯಾರು ಹಣ ಹಾಕ್ತಾರಂತೆ. ಆದರೆ ಸೇಫರ್ ಸೈಡಿಗೆ ಒಂದು ವೇಳೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದರೆ ಆ ಒಂದು ಭಾಗದಿಂದ ಹಣ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಿರುವಂಥದ್ದು. ಇಲ್ಲಿರುವಂಥ ಬಹುತೇಕ ಮಹಿಳೆಯರ ಪೈಕಿ ಒಬ್ಬರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್, ಎಷ್ಟು ಗಂಟೆಗೆ ಬಂದ್ರಿ? ಏನಕ್ಕೆ ಅಕೌಂಟ್ ಓಪನ್ ಮಾಡ್ತಿರೋದು? ಸರ್, ನನ್ನ ಹೆಸರು ತಾಜ್ ಅಂತ. ನಾವು ಯಲಕದಿಂದ ಬಂದಿದ್ದೀವಿ. ಇಲ್ಲಿ ಪ್ರತಿಯೊಂದು ಲೇಡೀಸ್ 15 ದಿವಸದಿಂದ ತುಂಬ 3 ಗಂಟೆ ರಾತ್ರಿ, 2 ಗಂಟೆ ರಾತ್ರಿ, 4 ಗಂಟೆ ರಾತ್ರಿಗೆ ಬರ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಅಕ್ಕಪಕ್ಕದವ್ರು ಹೇಳಿದ್ರು ಈ ಥರ ಅಕೌಂಟ್ ಮಾಡಿ ದುಡ್ಡು ಹಾಕ್ತಾ ಇದ್ದಾರೆ ಅಂತ. ದುಡ್ಡು ಹಾಕ್ತಾರ ಇಲ್ಲ ನಿಜ ಗೊತ್ತಿಲ್ಲ. ನಾವು ಬಂದಿದ್ವಿ. ಚಿಕ್ಕ ಮಕ್ಕಳಿಗೆ ತಗೊಂಡು ನೀರಿಲ್ಲ ಏನಿಲ್ಲ ಹಸ್ಕೊಂಡು ಎಲ್ಲ ನಿಂತಿದ್ದಾರೆ. ಚಿಕ್ಕ ಮಕ್ಕಳು ಇದ್ದಾರೆ. ತುಂಬ ತೊಂದರೆ ಆಗ್ತಾಯಿದೆ ಲೇಡೀಸ್ಗೆ. ಈ ಥರ ಏಕಾಏಕಿ ಈ ಥರ ಮಾಡಿದ್ದಾರೆ. ಯಾತಕ್ಕಂತ ನಮಗೂ ಗೊತ್ತಿಲ್ಲ. ದಯವಿಟ್ಟು ಇದು ಪ್ರಮೋಷನೆ ನಮಗೂ ಅರ್ಥ ಆಗ್ತಾ ಇಲ್ಲ. ಅದೇನಿದೆ ಅಂತ ನಾಳೆ ದಿನ ಗೊತ್ತಾಗುತ್ತೆ ನಿಮ್ಗೆಗಳಿಗೆ. ಇಲ್ಲಿ ಮತ್ತೊಬ್ಬರು ಮಹಿಳೆ ಮಗುನ ಎತ್ಕೊಂಡ್ ಬಂದಿದ್ದಾರೆ. ನೀವು ಎಷ್ಟು ಗಂಟೆಗೆ ಬಂದ್ರಿ? ಎಲ್ಲಿಂದ ಬಂದಿರಾ? ಬಂದಿದ್ದ 10 ಗಂಟೆಗೆ. ಏನಕ್ಕೆ? ಅದೇ ಆಧಾರ್ ಕಾರ್ಡ್ ನಲ್ಲಿ ತಗೊಂಡ್ ಬಾ ಅಂತ ಹೇಳಿದಾನು ಬಂದಿದ್ದೆ ಅಷ್ಟೇ. ಗೊತ್ತಿಲ್ಲ ನನಗೆ. ನಾನು ಯಜಮಾನ್ ಬಂದಿದ್ದ. ಅಕ್ಕಪಕ್ಕ ಮನೆ ಆಯ್ತಲ್ಲ ಅರೆ ಹಿಡಿದ ನಾನು ಬಂದಿದ್ದು. ಇಲ್ಲ ಇಲ್ಲ ಇಲ್ಲ. ಹೌದು, ಯಾರು ಹೇಳಿಲ್ಲ. ಅಕ್ಕಪಕ್ಕರು ಹೇಳಿದ್ದು, ಅದಕ್ಕೆ ಬಂದಿರೋದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ 10,000 ಅಂತ. 10,000 ಬೇಸಿಕಲಿ ಗಮನಿಸಬೇಕಾಗಿರೋದು ಸುತ್ತಮುತ್ತಲಿನ ಜನ ಹೇಳಿದ್ದಾರೆ. ಆದರೆ ಸರ್ಕಾರದಿಂದ ಆಗಲಿ, ಯಾವುದೇ ರಾಜಕೀಯ ಪಕ್ಷದಿಂದ ಆಗಲಿ, ಯಾವುದೇ ಮುಖಂಡರಾಗಲಿ ಒಂದು ಮಾಹಿತಿಯನ್ನು ನೀಡಲ್ಲ. ಬದಲಾಗಿ ಒಂದು ರೂಮರ್ಗೆ ಹೋಗೊಟ್ಟು ಪ್ರತಿನಿತ್ಯ ಸಾವಿರಾರು ಜನ ಮಹಿಳೆಯರು ತಮ್ಮ ಮಕ್ಕಳೊಟ್ಟಿಗೆ ಬರ್ತಿದ್ದಾರೆ. ಇವರಿಗೆ ಸಮಸ್ಯೆ ಆಗದೇ ಇರೋಂಥ ನಿಟ್ಟಿನಲ್ಲಿ ಇಲ್ಲಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆದರೂ ಕೂಡ ಯಾವ ಕಾರಣಕ್ಕೆ ಈ ರೂಮರ್ ಹಬ್ತು, ಯಾರಿಂದ ಹಬ್ತು ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಅಭಿಷೇಕ್ BV, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.